1975 ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್ ಎಲ್ಲರ ಪಾಲಿನ ಪ್ರೀತಿಯ ಹಕ್ಕು. ಅಭಿಮಾನಿಗಳ ಪಾಲಿಗೆ ಪವರ್ ಸ್ಟಾರ್. 6 ರಾಜ್ಯ ಪ್ರಶಸ್ತಿ, 5 ಫಿಲ್ಮ್ ಫೇರ್ ಪ್ರಶಸ್ತಿ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು. ಇವತ್ತು ವಿಶೇಷ ದಿನ ಮತ್ತು ಕರ್ನಾಟಕದಲ್ಲಿ ಹಬ್ಬ. ಈ ದಿನನ ಸ್ಫೂರ್ತಿ ದಿನ ಅಂತ ಕರೀತಾರೆ. ಏನು ವಿಶೇಷ ಗೊತ್ತು ನಿಮಗೆಲ್ಲರಿಗೂ? ಅಪ್ಪು ಸರ್ ಬರ್ತಡೆ. ಮೊದಲಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪು ಸರ್. ಇಲ್ಲಿವರೆಗೂ ಅಪ್ಪು ಸರ್ ಇಲ್ಲ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಕೆಲವೊಂದು ಸಲ ಆ ಪೋಸ್ಟರ್ಸು ಮತ್ತು ಬ್ಯಾನರ್ಸ್ ನೋಡಿದಾಗ ಅವಾಗ ಅನ್ಸುತ್ತೆ ಅವರಿಲ್ಲ ಅಂತ. ಅದು ಬಿಟ್ಟರೆ ಇಲ್ಲಿ ಗಂಟಲು ನಾವು ಅಪ್ಪು ಸರ್ ಇಲ್ಲ ಅಂತ ನಾವು ಅಂದ್ಕೊಳ್ಳೋಕ್ಕೆ ಆಗಲ್ಲ. ಮೀನ್ಸ್ ಆ ಥರ ಸಾಧನೆ ಮಾಡಿ ಹೋಗಿದ್ದಾರೆ. ಅಪ್ಪು ಸರ್ ಬಗ್ಗೆ ಮಾತಾಡಬೇಕಂತಂದರೆ ಪದಗಳನ್ನೇ ಸಿಗಲ್ಲ. ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರೂ ಕಮ್ಮಿ ಆಗುತ್ತೆ. ಅಪ್ಪು ಸರ್ ಬಗ್ಗೆ ಹೇಳಬೇಕಂದ್ರೆ ಈ ಸಾಲ್ ಮುಖಾಂತರ ಹೇಳ್ತೀನಿ. ಕೇಳಿ ಪಡೆದಿಲ್ಲ ಪದವಿ ಪ್ರಶಸ್ತಿ, ಹೇಳಿ ಮಾಡಿಲ್ಲ ದಾನ ಧರ್ಮ, ಸುಮ್ಮನೆ ಸಿಕ್ಕಿಲ್ಲ ಅಭಿಮಾನ ಪ್ರೀತಿ, ಹಣಕ್ಕಿಂತ ಗುಣದ ತೂಕ ಜಾಸ್ತಿ, ಕನ್ನಡಿಗರ ಪ್ರೀತಿಯೇ ಇವರ ಆಸ್ತಿ. ಇನ್ನೊಂದು ಸಾಲ್ಗಳು ಎಲ್ಲೋ ಓದಿದ ಜ್ಞಾಪನ. ಆ ಸಾಲ್ಗಳು ಈ ಥರ ಇದೆ: ಬರೆದಿಟ್ಟಂತೆ ಬದುಕಲು ಸಾಧ್ಯವಾಗದು, ಆದರೆ ಬರೆದಿಡುವಂತೆ ಬದುಕಲು ಸಾಧ್ಯವೆಂದು ತೋರಿಸಿಕೊಟ್ಟ ಕರ್ನಾಟಕದ ಪ್ರತಿಯೊಂದು ಮನೆ ಮನದ ಆಸ್ತಿ. ಒಳ್ಳೆತನಕ್ಕೆ ಅರ್ಥ ಅಂತಂದರೆ ಅದು ಅಪ್ಪು ಸರ್ ಮಾತ್ರ. ಸೂರ್ಯನೊಬ್ಬ ಚಂದ್ರನೊಬ್ಬ, ಅದೇ ರೀತಿ ಈ ರಾಜನು ಕೂಡ ಒಬ್ಬ.